ಪಾರ್ಥ ಮತ್ತು ಅಪೇಕ್ಷ ಲವ್ ವಿಷಯ ನಿನಗೆ ಮಾತ್ರ ಅಲ್ಲ, ನಿನ್ನ ಮನೆಯವ್ರಿಗೂ ಗೊತ್ತಿತ್ತು. ಅದಕ್ಕೆ ಅವ್ರಿಗೂ ಪಾರ್ಥ ಅಂದರೆ ಪ್ರೀತಿ. ನೀವೆಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ನಾಟಕ ಆಡಿದ್ರಿ. ಎಲ್ಲರೂ ಸೇರಿ ನನ್ನ ಮಗನ್ನ ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದೀರಾ. ಅದೇ ತಾನೇ ನಿಮಗೆಲ್ಲ ಬೇಕಾಗಿರೋದು. ಅತ್ತೆ ಪ್ಲೀಸ್, ಪದೇ ಪದೇ ಅದನ್ನೇ ಹೇಳಬೇಡಿ. ಅದು ಯಾವುದು ನಿಜ ಅಲ್ಲ. ನಮ್ಮ ಮನೆಯವ್ರಿಗೆ ಆ ಥರದ್ದು ಯಾವ ಕೆಟ್ಟ ಯೋಚನೆನೂ ಇಲ್ಲ. ನಿಮಗೆ ನೀವು ಶ್ರೀಮಂತರು ಅನ್ನೋ ಭಾವನೆ ಇರಬಹುದು, ಆದರೆ ನಮಗೆ ನಾವು ಕಮ್ಮಿ ಅನ್ನೋ ಭಾವನೆ ಖಂಡಿತ ಇಲ್ಲ. ಕೊರತೆ ಇದ್ರೂ ನಮಗದು ಯಾವುದು ಕೊರತೆ ಅಂತ ಅನಿಸ್ಲಿಲ್ಲ. ನಮ್ಮ ಸ್ವಾಭಿಮಾನನ ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ನಮಗೆ ಯಾವ ಕೀಳರಿಮೆನೂ ಇಲ್ಲ ಅತ್ತೆ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೀವು ಮೊದಲೇ ದೊಡ್ಡ ಜನ, ನೀವು ಪರ್ಮಿಷನ್ ಕೊಟ್ಟರೆ ಹೇಳ್ತೀನಿ. ಹೇಳು. ಅಯ್ಯೋ, ಇದು ಎಲ್ಲರ ಮುಂದೆ ಹೇಳೋ ವಿಷಯ ಅಲ್ಲ, ಇಂಪಾರ್ಟೆಂಟ್ ವಿಷಯ. ನೀವು ಹತ್ರ ಬಂದರೆ ಕಿವಿಲೇ ಹೇಳ್ತೀನಿ. ಏನದು? ಅದು ನಾನು ನಿಮ್ಮ ಹತ್ರ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ. ಸರಿಯಾಗಿ ಕೇಳಿಸ್ಕೊಳ್ಳಿ. ಐ ಲವ್ ಯು. ಮದುವೆ ಬಗ್ಗೆ ನಾನು ಕಟ್ಟಿದ ಕನಸು, ಮದುವೆ ಆಗೋ ಹುಡುಗಿ ಬಗ್ಗೆ ಇಟ್ಕೊಂಡಿದ್ದು ಅಷ್ಟು ನಿರೀಕ್ಷೆ ಒಂದೇ ಗಳಿಗೆಲಿ ನುಚ್ಚು ನೂರಾದಾಗ ಅದನ್ನು ನಾನು ಹೇಗೆ ರಿಸೀವ್ ಮಾಡಲಿ? ಅದಕ್ಕೆ ರಿಸೀವ್ ಮಾಡ್ಕೊ ಅಂತ ನಾನು ಹಿಂಗೆ ಹೇಳ್ತಾ ಇಲ್ಲ, ಇಗ್ನೋರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಲೈಫಲ್ಲಿ ಒಬ್ಬರ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ. ಈಗ ಅದರಿಂದ ಆಚೆ ಬರೋಕ್ಕಾಗ್ತಲ್ಲ. ಅದಕ್ಕೆ ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಚಿರು. ಪ್ರೀತಿ ಅಂದ್ರೇ ಹೀಗೆ, ಬಲವಂತಕ್ಕೆ ಹುಟ್ಟಲ್ಲ. ಹುಟ್ಟಿದ ಮೇಲೆ ಅದನ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬನ್ನಿ. ಹಾಯ್ ಚೆಲ್ವಿ. ಅಕ್ಕ, ಏನು ನನ್ನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಅವನು ಇಲ್ಲೇ ಇದ್ದಾನೆ, ನಿಮ್ಗೇನೋ ಹೇಳ್ಬೇಕಂತೆ. ಇಲ್ಲಿ ಕೊಡ್ತೀನಿ, ಹೇಳೋರಂತೆ. ತಗೊಳ್ತು. ಏನ್ ವೆಂಕಿ? ನಿಂದಾಯ್ತಾ? ಸರಿ ಸರಿ, ಬಾಯ್. ನೋಡಿದ್ದೇನೋ ಅಣ್ಣ, ಅವ್ರಿಗೂ ನಿನ್ ಮೇಲೆ ಮನ್ಸಿದೆ, ಅದಕ್ಕೆ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾರೆ. ನೀನ್ ಬೇಗ ಅವ್ರ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ್ರೆ ಸರಿ. ಈ ತರ ತಲೆ ಕರ್ಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ, ಕಷ್ಟ ಆಗುತ್ತೆ. ನೀನ್ ಹೇಳ್ಬೇಡ, ನಾನೇ ಹೇಳ್ತೀನಿ. ಅಲ್ಲಿ ನೋಡು, ಮತ್ತೆ ನಿನ್ ಮುಖ ಸಪ್ಪಗ್ ಮಾಡ್ಕೊಂಡು ಮಾತಾಡ್ತಿದ್ಯಾ. ಇವಾಗ ನೀನು ನಾರ್ಮಲ್ ಆಗೋದಕ್ಕೆ ನಾವೇನ್ ಮಾಡ್ಬೇಕು ಹೇಳು? ಜಾನು, ನೀನೊಂದು ಹಾಡು ಹೇಳು. ಹೌದು ಜಾನು, ನೀನ್ ಹಾಡು ಹಾಡಿದ್ರೆ ಅಮ್ಮ ನಾರ್ಮಲ್ ಆಗ್ಬಿಡ್ತಾರೆ, ಸಮಾಧಾನ ಮಾಡ್ಕೋತಾರೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಳಗೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಲ್ಲ ಸಹನಾ, ಬಟ್ ಅಣ್ಣ, ನನ್ನ ಬಲವಂತ ಮಾಡಬೇಡಿ. ನಾನು ಇಲ್ಲೇ ಇದ್ದು ಎಲ್ಲನೂ ನೋಡ್ಕೋತೀನಿ. ಸರಿ,
ಈ ನಿನ್ನ ಅಣ್ಣ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ, ಓಕೆನಾ? ಸರಿ ಅಣ್ಣ. ನನ್ನ ಮ್ಯಾಕೆ ಕೋಪ ಇಲ್ಲ ತಾನೇ? ಛೇ ಹಾಗೇನಿಲ್ಲಪ್ಪ. ಸರಿ ಆಗತ್ತೆ, ಸಿಗ್ತೀನಿ. ಅಣ್ಣ ಆಗಾಗ ಬತ್ತೀರಿ? ಶೋರ್. ತಗೋ. ಬ್ಯಾಡ ಅಣ್ಣ. ಅಣ್ಣ ಕೊಡ್ತಿರ್ಬೇಕಾದ್ರೆ ಬೇಡ ಅಂತ ಹೇಳ್ಬಾರ್ದು, ಓಕೆ? ಒಳ್ಳೇದಾಗ ಟೇಕ್ ಕೇರ್. ನನ್ನ ಪ್ರೀತಿಯ ತಂಗಿಗೆ ಅಣ್ಣನ ಉಡುಗೊರೆ. ಒಂದು ನಿಮಿಷ, ನೀವೆಲ್ಲ ಯಾವ ಪ್ರಮೋಷನ್ ಬಗ್ಗೆ ಮಾತಾಡ್ತಿದ್ದೀರಾ? ನನ್ಗೆ ಅರ್ಥ ಆಗ್ಲಿಲ್ಲ. ಸತ್ಯ, ನನ್ನ ಏನಕ್ಕೆ ನೋಡ್ತಾ ಇದೆಯಾ? ನನಗೇನು ಗೊತ್ತಿಲ್ಲ. ನಾನು ತುಂಬ ಇನ್ನೋಸೆಂಟು. ಸತ್ಯ, ನೀನೇನು ಅನ್ಕೋತಾ ಇದೆಯೋ ಅದೇ ವಿಷಯ, ಅದನ್ನೇ ನಾವು ಎಲ್ಲ ಸೇರಿ ಮಾತಾಡ್ತಾ ಇರೋದು. ಅಂದರೆ ಅಂದರೆ ನಾವೆಲ್ಲರೂ, ಅಂದರೆ ನಾನು ಅಜ್ಜಿ, ಇವರು ಅಜ್ಜ, ಅವನ ಅಪ್ಪ, ಇವಳು ಚಿಕ್ಕಜ್ಜಿ, ಇವಳು ಅತ್ತೆ ಆಗಬೇಕು ಅಂತಿದ್ದೀವಲ್ಲ, ಅದಕ್ಕೆ ಪ್ರಮೋಷನ್ ಕೊಟ್ಬಿಡಮ್ಮ ಅಂತ. ನಂಗೆ ಹೂವು ಅಂದರೆ ಪ್ರಾಣ ಅತ್ತೆ. ಇದು ನಿನಗಲ್ಲ, ಪ್ರಿಯನ್ಗೆ. ಮಗಳು ಬಸ್ರಿ ಅಂತ ಗೊತ್ತಾಗಿದೆ, ತಾಯಿ ಆದವಳು ಹೂ ಮುಡಿಸಿ ಆರತಿ ಮಾಡಬೇಕು, ಅದು ನಮ್ಮ ಕಡೆ ಸಂಪ್ರದಾಯ. ಹೌದಾ ಅತ್ತೆ? ಆದರೆ ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ದಲೇ ಈ ಶಾಸ್ತ್ರ ಮಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಅಂಜು, ನೀನ್ ಡಾಕ್ಟರ್ ಇರ್ಬೋದು, ಆದ್ರೆ ನಾನು ಅವಳ ಅಮ್ಮ. ಅವಳು ವಾಂತಿ ಮಾಡಿದ್ ನೋಡೇ ಹೇಳ್ತಿರೋದು ಅವಳು ಬಸ್ರಿ ಅಂತ. ಸಂಪ್ರದಾಯದ ಪ್ರಕಾರ ನಾನು ನಿನ್ ಹೂ ಮುಡಿಸಿ ಆರತಿ ಎತ್ಬೇಕು. ಬಾ, ದೇವ್ರ ಮುಂದೆ ಕೂತ್ಕೋ, ಕೆಂಪನೀರ್ ಆರತಿ ರೆಡಿ ಮಾಡು. ಇಷ್ಟು ನನಗ ಆಗಲ್ಲಮ್ಮ, ನಾನು ಮುಡ್ಕೊಳ್ಳಲ್ಲ ಇದೆಲ್ಲ. ಹಾಗಲ್ಲ ಅನ್ಬಾರ್ದು ಕಣೆ, ಸಂಪ್ರದಾಯ. ಇವಳೊಬ್ಳು, ನಾನು ಕಷ್ಟಪಟ್ಟು ಬೇರೆ ಏರಿಯಾಯಿಂದ ಡೆಲಿವರಿ ಚಾರ್ಜ್ 200 ರೂಪಾಯಿ, ಹೂಗೆ 500 ರೂಪಾಯಿ ಎಲ್ಲ ಸೇರಿಸಿ 700 ರೂಪಾಯಿ ಕೊಟ್ಟು ಹೂ ತರಿಸಿದ್ರೆ ಇವಳು ನಿನ್ ತಲೆಗೆ ಮೂಡಿಸ್ಬಿಟ್ಟು ಹೋದ್ಲು. ಅಮ್ಮ, ನಾನು ಇಂಥವಳನ್ನ ಪ್ರೀತಿದ್ದೀನಿ, ನಾನು ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಕೇಳಿದ್ರೆ ನಾನು ಮದುವೆ ಮಾಡ್ಸಲ್ವಾರಿ ಅವನಿಗೆ? ಹುಡುಗಿ ಯಾರಾದ್ರೆ ಏನಂತೆ? ನನ್ನ ಮಗ ಇಷ್ಟಪಟ್ಟಿದ್ದಾನೆ ಅಂದ್ಮೇಲೆ ಅವಳು ಈ ಮನೆ ಸೊಸೆನೆ ತಾನೆ. ಅವರಿಬ್ಬರಿಗೂ ಮದುವೆ ಮಾಡಿಸಿ ಅವಳನ್ನ ಈ ಮನೆ ತುಂಬಿಸ್ಕೊಂಡು ನನ್ನ ಮಗಳ ತರ ನೋಡ್ಕೋತೀನಿ ಕಣ್ರಿ. ನಾನು ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ರೀ. ಆದ್ರೆ ನನ್ನ ಮಗ ಮಾತ್ರ ಅರ್ಥನೇ ಮಾಡ್ಕೊಂಡಿಲ್ಲ. ಛೇ, ಅಮ್ಮ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಅಮ್ಮನ ಮಾತು ಹೊರಟಾಗಿರ್ಬೋದು, ಆದರೆ ಮಂಜಿನ ಹಾಗೆ ಕರಗೋಗುತ್ತೆ. ಅಮ್ಮನ ಹತ್ರ ನಾನು ಈ ಥರ ಎಲ್ಲ ಮಾತಾಡಬಾರ್ದಿತ್ತು. ಅಯ್ಯೋ, ನನ್ನ ಮಗ ನೊಂದ್ಕೋತಾ ಇದ್ದಾನ. ಮಿಸ್ಟರ್ ಡ್ರೈವರ್, ಆ ಡೈನಿಂಗ್ ಟೇಬಲ್ ಹಿಂದೆಗಡೆ ಹೋಗಿ ತೋರಣ ಕಟ್ಟು. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗಾಗ್ತಿದೆ ಹೋಗಿ ನೋಡು. ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಇಲ್ಲೇ ಬಂದು ನಿಂತ್ಕೋ. ಏನಾದರೂ ಬೇರೆ ಕೆಲಸ ಇದ್ರೆ ಹೇಳ್ತೀನಿ.